ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರಿ, ಲಾಂಗ್ ಟರ್ಮ್ ಅಂತ ಬಂದಾಗ ಒಂದು ಕ್ವಶನ್ ಮಾರ್ಕ್ ಉಟ್ಕೊಳ್ಳುತ್ತೆ. ಈ ನಿಮ್ಮ ಅಕಾಡೆಮಿ ಲಾಂಗ್ ಟರ್ಮನ್ನು ತರೋದಕ್ಕೆ ಕಾರಣ ಏನು? ಅಂದರೆ ಆ ರೀತಿ ಯಾರಾದರೂ ವಿದ್ಯಾರ್ಥಿಗಳು ಕುಗ್ಗಿದ್ರಾ, ನಾನು ಲಾಂಗ್ ಟರ್ಮ್ ಮಾಡಬೇಕು ಅಂತ ಯಾರಿಗಾರು ಅನಿಸುತ್ತಾ? ಆ ಒಂದು ಅನುಭವ ಹೆಂಗಿತ್ತು ಅಂತ? ಖಂಡಿತ ಮೇಡಮ್, ತುಂಬ ಒಳ್ಳೆ ಕ್ವಶನ್. ನಾವು PU ಕಾಲೇಜ್ ಸ್ಟಾರ್ಟ್ ಮಾಡೋ ಮೊದಲೇ ನಾವು ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೆ ನಾವು ಕೋಚಿಂಗ್ ಸೆಂಟರ್ಲಿ ಬಂದವರು. ಯಾಕಂದ್ರೆ ನಾನು ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದವ. ನಾನು ಅನೇಕ ವಿದ್ಯಾರ್ಥಿಗಳಿಗೆ, ನನಗೂ ಕೂಡ ಒಂದು ಡ್ರೀಮ್ ಇತ್ತು ಡಾಕ್ಟರ್ ಆಗಬೇಕು ಅಂತ ಹೇಳಿ. ನನಗೆ ಆಗಲಿಲ್ಲ. ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಮೆಡಿಕಲ್ ಡ್ರೀಮ್ ಇರೋದನ್ನು ನಾನು ನೋಡಿದ್ದೆ. ಅನೇಕ ಜನರಿಗೆ ಒಂದು PUC ಯಲ್ಲಿ ಒಳ್ಳೆ ಕೋಚಿಂಗ್ ಸಿಗದೆ, ಅಥವಾ ಅವರಿಗೆ ಬೋರ್ಡ್ಸ್ಗೆ ರೆಡಿಯಾಗಿ ನೀಟಿಗೆ ಫೋಕಸ್ ಮಾಡದೆ ಅನೇಕ ವಿದ್ಯಾರ್ಥಿಗಳು ಒಂದು ತಮ್ಮ ಕನಸನ್ನೇ ತ್ಯಾಗ ಮಾಡೋದನ್ನು ನಾನು ನೋಡಿದ್ದೆ. ಅನೇಕ ವಿದ್ಯಾರ್ಥಿಗಳು ಬಂದು ಹೇಳ್ತಾ ಇದ್ರು, ಸರ್ ನೀವೊಂದು ನೀಟ್ ಲಾಂಗ್ ಟರ್ಮ್ ನಮಗೆ ಸ್ಟಾರ್ಟ್ ಮಾಡಿ, ತುಂಬ ಖಂಡಿತ ನೀವು ನಮ್ಮಲ್ಲಿ 1 ವರ್ಷ ನಿಮ್ಮೊಟ್ಟಿಗಿದ್ರೆ ಖಂಡಿತ ಸಾಧ್ಯ ಇದೆ ಅಂತ ಹೇಳಿ ಅನೇಕ ವಿದ್ಯಾರ್ಥಿಗಳು. ನಮ್ಮಲ್ಲಿ ಒಬ್ಬ ಸುಮಂತ್ ಅಂತ ಹೇಳಿ ಒಂದು ಹುಡುಗ, ನನ್ನ ಹೆಸರಿನ ಹುಡುಗ, ಫಸ್ಟ್ ಬ್ಯಾಚ್ 2019ರಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಅವನಿಗೆ ನೀಟ್ ಲಾಂಗ್ ಟರ್ಮ್ ಬೇರೆ ಎಲ್ಲೋ ಓದಿದ್ದ. ಅವನು ಮೂಡಬಿದ್ರೆಯಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಓದಿದ್ದ. ಬರೀ 110 ಮಾರ್ಕ್ ಇತ್ತು ಅವನಿಗೆ. ಅದೇ ಅವನಿಗೆ 2021ರಲ್ಲಿ ನೀಟ್ ಎಕ್ಸಾಮ್ ಬರ್ದಾಗ ಅವನಿಗೆ ನಮ್ಮಲ್ಲಿ ಓದಿದ್ದ 600 ಮಾರ್ಕ್ ಬಂದಿತ್ತು. ಇವಾಗ KMC ಮಂಗಳೂರಲ್ಲಿ ಅವನು ಫೈನಲ್ ಇಯರ್ MBBS ಓದ್ತಾ ಇದ್ದಾನೆ. ಸೊ ಅವನು ನನಗೆ ಫಸ್ಟಿಗೆ ನಮಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ರೀಸನ್ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅವನು ಬಂದು ಹೇಳಿದ, ಸರ್ ನಾನು ನಿಮ್ಮ ಸ್ಟೂಡೆಂಟ್, ನಾನು ನಿಮ್ಮ PU ಸ್ಟೂಡೆಂಟ್, ನನಗೊಂದು ಈ ಥರ 1 ಇಯರ್ ನಮಗೆ ಕೋಚಿಂಗ್ ಕೊಡಿ ಸರ್, ಯಾಕಂದರೆ ನನಗೆ ನಿಮ್ಮ ಕೆಮಿಸ್ಟ್ರಿ ಕ್ಲಾಸ್ ತುಂಬ ಇಷ್ಟ ಆಗಿದೆ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಫಿಸಿಕ್ಸ್ ಮತ್ತು ಬಯಾಲಜಿ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಟೀಚರ್ಸ್ಗಳೇ ಸೇರಿಕೊಂಡು ಮಾಡಿರುವಂಥ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಹೇಳಿದ್ರೆ ಎಕ್ಸೆಲ್ ನೀಟ್ ಲಾಂಗ್ ಟರ್ಮ್ ಅಕಾಡೆಮಿ, ಗುರುವಾಯಿನಕೆರೆ. ಸೊ ನಮ್ಮ ಈ ಸ್ಟೂಡೆಂಟ್ಗಳ ಒಂದು ಏನು ಒತ್ತಾಯದ ಮೇರೆಗೆ ಫಸ್ಟ್ಗೆ ನಾವು ಸ್ಟಾರ್ಟ್ ಮಾಡಿರುವಂಥ, ಅದು ಕೂಡ ಸ್ಟಾರ್ಟಿಂಗಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಟಾರ್ಟ್ ಆದಂತಹ ನಮ್ಮ ಕೋಚಿಂಗ್ ಸೆಂಟರ್ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಒಂದು ಖುಷಿ ಪಡ್ತಾ ಇದೆ. ಸರ್, ಈಗೇನು ಸರ್ ಗಲ್ಲಿಯಲ್ಲೂ ನೀಟ್ ಅಕಾಡೆಮಿ ಸೆಂಟರ್ಗಳು ಸಿಗ್ತವೆ, ಆದರೆ ನಿಮ್ಮ ಎಕ್ಸೆಲ್ ಗುರುವಾಯಿನಕೆರೆ ಈ ಸೆಂಟರ್, ಈ ಅಕಾಡೆಮಿ ಬಹಳ ವಿಶೇಷ, ವಿಭಿನ್ನ ಅಂತ ಹೇಳೋದಕ್ಕೆ ಕಾರಣಗಳೇನು ಸರ್? ಅಲ್ಲ, ಫಸ್ಟ್ ಆಫ್ ಆಲ್ ಏನಂತ ಹೇಳಿ, ನಾನು ಒಬ್ಬ ಕೆಮಿಸ್ಟ್ರಿ ಟ್ರೈನರ್, ನೀಟ್ ಟ್ರೈನರ್. ಸೊ ಟೀಚರೇ ನಾನು ಆಗಿರುವ ಕಾರಣ ನಮಗೆ ನೀಟ್ ಬಗ್ಗೆ ಸಂಪೂರ್ಣ ಐಡಿಯಾ ಇದೆ. ಮಕ್ಕಳನ್ನು ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳುವಂಥ ಐಡಿಯಾ ಇದೆ. ಖಂಡಿತವಾಗಿ ಕೂಡ ಮಕ್ಕಳಿಗೆ ಪ್ರೆಷರ್ ಆಗಬಾರ್ದು. ಅವರನ್ನೊಂದು ಸ್ಟೆಪ್ ಬೈ ಸ್ಟೆಪ್, ದಿನದಿಂದ ದಿನಕ್ಕೆ ಅವರನ್ನು ರೆಡಿ ಮಾಡುವಂಥ ಒಂದು ಐಡಿಯಾ ನಮ್ಮ ಹತ್ರ ಇದೆ. ಡೈಲಿ ಪ್ರಾಕ್ಟೀಸ್ ಪೇಪರ್ ಕೊಡುವಂಥದ್ದು ಇರ್ಬೋದು, ಅಥವಾ ಸಂಡೇ ವೀಕ್ಲಿ ಟೆಸ್ಟ್ ಇರುವಂಥದ್ದು ಇರ್ಬೋದು ನೀಟ್ ಲಾಂಗ್ ಟರ್ಮ್ ಅವರಿಗೆ. ಆಮೇಲೆ ಕ್ಯುಮುಲೇಟಿವ್ ಟೆಸ್ಟ್, ಪ್ರತಿ ಸೋಮವಾರ ಕ್ಯುಮುಲೇಟಿವ್ ಟೆಸ್ಟ್ ಮಾಡುವಂಥದ್ದು ಇರ್ಬೋದು. ಆಮೇಲೆ ನಮ್ಮಲ್ಲಿ ಗುರುವಾಯಿನಕೆರೆಯಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವು ಡಿಸೆಂಬರ್ ಒಳಗಡೆ 1 ರೌಂಡ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ತೇವೆ. ಈಗ ನಮ್ಮಲ್ಲೀಗ ನಿನ್ನೆ ಒಂದು ನಾವು ಬರೀ ವರ್ಷಕ್ಕೆ 150 ಮಕ್ಕಳು ತಗೊಳ್ಳುವಂಥದ್ದು, 50 3 ಬ್ಯಾಚ್ ಮಾಡ್ತೇವೆ. ಕಳೆದ ವರ್ಷ 150 ಮಕ್ಕಳು, ನೀವು ನಂಬ್ತಿರಲಿಲ್ಲ ಮೇಡಮ್, ಒಂದು 130 ಮಕ್ಕಳಿಗೆ ಈ ವರ್ಷ ಪಕ್ಕಾ ಮೆಡಿಕಲ್ ಸೀಟ್ ಆಗುವಂಥದ್ದು. ಅಷ್ಟು ಒಂದು ಅವರಿಗೆ ಡೆಡಿಕೇಟೆಡ್ ಆಗಿ ನಾವು ಅವರಿಗೆ ಕೋಚಿಂಗ್ ಕೊಡುವಂಥದ್ದು. ಬೇರೆ ಎಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮಲ್ಲಂತೂ ಡಿಸೆಂಬರ್ ಒಳಗಡೆ 1 ರೌಂಡ್ ಸಿಲೆಬಸ್ ಕಂಪ್ಲೀಟ್ ಮುಗಿಸ್ಕೊಡ್ತೇವೆ ನೀಟ್ ಲಾಂಗ್ ಟರ್ಮ್ ಅವರಿಗೆ ಕೂಡ. ಯಾಕಂದರೆ ಓದಲಿಕ್ಕೂ ತುಂಬ ಟೈಮ್ ಕೊಡಬೇಕಾಗ್ತದೆ, ಬರೀ ಕ್ಲಾಸಸ್ ಮಾಡಿದ್ರೆ ಸಾಕಾಗೋದಿಲ್ಲ ಅವರಿಗೆ. ಆಮೇಲೆ ಡೌಟ್ ಕ್ಲಾರಿಫಿಕೇಷನಿಗೂ ನಮ್ಮಲ್ಲಿ ಟೀಚರ್ಸ್ ಇರ್ತಾರೆ. ಆಮೇಲೆ ಅವರಿಗೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗಳನ್ನು ಕೂಡ ನಾವು ಮಾಡ್ತೇವೆ. ಯಾಕಂದರೆ ಬರುವ ದಿನಗಳಲ್ಲಿ ನೀಟನ್ನು ಅವರು CBT ಮಾಡ್ಲಿಕ್ಕೆ ಕೂಡ ಚಾನ್ಸ್ ಇರ್ತದೆ. ಹಾಗಾಗಿ ಡಿಸೆಂಬರ್ ನಂತರ ಏನು ಮಾಡ್ತೇವೆ, ಅವರಿಗೆ ರಿವಿಷನ್ ಮಾಡ್ತೇವೆ, ಆಮೇಲೆ ಪಾರ್ಟ್ ಟೆಸ್ಟ್ಗಳನ್ನು ಮಾಡ್ತೇವೆ, ಆಮೇಲೆ ಗ್ರ್ಯಾಂಡ್ ಟೆಸ್ಟ್ಗಳನ್ನು ಮಾಡ್ತೇವೆ. ಡಿಸೆಂಬರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಇದೆಲ್ಲ ಮೇ ಫಸ್ಟ್ ಸಂಡೇ ನೀಟಿಗೆ ಆಗುವಾಗ ಅವರು ಕಂಪ್ಲೀಟ್ ಆಗಿ ಒಂದು 720ರಲ್ಲಿ ಒಂದು ಖಂಡಿತವಾಗಿ ಕೂಡ ನಮ್ಮಲ್ಲಿ ಬಂದರೆ 600 ಎಬೋ ತೆಗೆದು ಗ್ಯಾರಂಟಿ ಮಾಡಿಕೊಡ್ತೇವೆ. ಸರ್, ನಾವು ಎಷ್ಟೇ ಹೇಳಿದ್ರು ಕೂಡ ಪೇರೆಂಟ್ಸಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ರಿಸಲ್ಟ್ಸ್ ಹೆಂಗೆ ಬಂದಿದೆ ನಿಮ್ಮ ಎಕ್ಸೆಲ್ ಗುರುವಾಯಿನಕೆರೆಯಲ್ಲಿ ಅಂತ. ಅದ್ರ ಜೊತೆಗೆ ಫ್ಯಾಕಲ್ಟಿ ಟೀಮ್ ಯಾವ ರೀತಿಯಾಗಿದೆ? ಖಂಡಿತ ಮೇಡಮ್, ತುಂಬ ಒಳ್ಳೆ ಕ್ವಶನ್. ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ರಿಸಲ್ಟ್ ತೆಗೆದು ನೋಡಿದರೆ ಈ ವರ್ಷ ಕೂಡ ಒಂದು 150 ಮಕ್ಕಳಿಗೆ ನೀಟ್ ಕೋಚಿಂಗ್ ಕೊಟ್ಟಿದ್ದೆವು. ಖಂಡಿತವಾಗಿ ಕೂಡ 130 ಮಕ್ಕಳಿಗೆ ಈ ವರ್ಷ ಮೆಡಿಕಲ್ ಸೀಟ್ ಪಕ್ಕಾ ಸಿಗುವಂಥದ್ದು ನಾವು ನೋಡಿದ್ದೇವೆ. ಒಂದು 300ಕ್ಕೂ, ನಮ್ಮಲ್ಲಿ 150 ಮಕ್ಕಳಲ್ಲಿ ಒಂದು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು 500 ಎಬೋ ಮಾರ್ಕ್ ತೆಗೆದು ನಾವು ನೋಡಿದ್ದೇವೆ. ಒಂದು 5 ವಿದ್ಯಾರ್ಥಿಗಳು 600 ಎಬೋ ಮಾರ್ಕ್ ತಗೊಂಡಿದ್ರು ಒಂದು ನೀಟ್ ಲಾಂಗ್ ಟರ್ಮಲ್ಲಿ. ಅವರಿಗೆ ಅಷ್ಟು ನಾವು ರೆಡಿ ಮಾಡಿರುವಂಥದ್ದು, ಅಷ್ಟು ರೆಡಿ ಮಾಡಿದ ಕಾರಣ ಅವರಿಗೆ ಅಷ್ಟು ಒಂದು ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ತುಂಬ ಹೆಲ್ಪ್ ಆಗಿರೋದನ್ನು ನಾವು ನೋಡಿದ್ದೇವೆ ಮೇಡಮ್. ನಮ್ಮ ಫ್ಯಾಕಲ್ಟಿ ಮೇಡಮ್, ಖಂಡಿತವಾಗಿ ಕೂಡ ಒಳ್ಳೆ ಕ್ವಶನ್ ಇದು. ಮಿನಿಮಮ್ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಮಿನಿಮಮ್ 15ಕ್ಕಿಂತ ಹೆಚ್ಚು 15 ವರ್ಷಕ್ಕಿಂತಲೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವ ಟೀಮ್ ಇದೆ. ಫಿಸಿಕ್ಸ್ಗಿರ್ಬೋದು, ಕೆಮಿಸ್ಟ್ರಿಗಿರ್ಬೋದು, ಬಯಾಲಜಿ ಇರ್ಬೋದು. ಸೊ ಒಂದು ಒಳ್ಳೆಯ ಟೀಮ್ ಇದೆ. ನೀಟಿಗೆ ಅಂತೂ ಇಡೀ ಕರ್ನಾಟಕದಲ್ಲಿರುವ ನಂಬರ್ 1 ನೀಟ್ ಟ್ರೈನರ್ಸ್ಗಳು ನಮ್ಮ ಎಕ್ಸೆಲ್ ಗುರುವಾಯಿನಕೆರೆಯಲ್ಲಿ ಸಿಗ್ತಾರೆ ಮೇಡಮ್. ಎಲ್ಲ 15 ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವ ಟೀಮ್ ಇದೆ. ಆಮೇಲೆ ಯಾವ ಥರ ಒಂದು ನೀಟಿಗೆ ರೆಡಿ ಮಾಡಬೇಕು ಅಂತ ಹೇಳುವಂಥ ಐಡಿಯಾ ಇರುವ ಟೀಚರ್ಸೇ ನಮ್ಮಲ್ಲಿರುವಂಥದ್ದು.
ಅಲ್ಲ ಸರ್, ಈಗ ಅಕಾಡೆಮಿ ಅಂತ ಬಂದರೆ ಬರೀ ಗುಂಪಲ್ಲಿ ಗೋವಿಂದ ಮಾಡ್ಬಿಡ್ತಾರಾ ಅಥವಾ ಇಂಡಿವಿಜುವಲ್ ಆಗಿ ಅವ್ರನ್ನ ಟ್ರೈನ್ ಅಪ್ ಮಾಡ್ತಾರಾ? ಯಾವ ಸ್ಟೂಡೆಂಟ್ಗೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅಂತ ಗುರುತಿಸ್ತಾರಾ? ಆ ಪ್ರಶ್ನೆಗಳಿರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡೋದು. ಖಂಡಿತ ಒಳ್ಳೆ ಕ್ವಶನ್ ಮೇಡಮ್. ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮಿಗೆ ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರು ನಂಗೆ ನನ್ನ 1 ವರ್ಷವನ್ನು ತ್ಯಾಗ ಮಾಡ್ತಾರೆ, ನಾನು ಡಾಕ್ಟರ್ ಆಗಲೇಬೇಕು ಅಂತ ಹೇಳುವಂಥ ಒಂದು ಕನಸು ಇಟ್ಕೊಂಡು 1 ವರ್ಷವನ್ನು ಅವರು ತ್ಯಾಗ ಮಾಡಿ ನಮ್ಮಲ್ಲಿ ಬರುವಾಗ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ, ನಮ್ಮಲ್ಲಿ ಬರೀ 150 ಮಕ್ಕಳಿಗೆ ನಾವು ಕೋಚಿಂಗ್ ಕೊಡುವುದು, ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಮಾಡ್ತೇವೆ. ಆಮೇಲೆ ಯಾರಿಗಾದ್ರು ಫಿಸಿಕ್ಸ್ ಕಷ್ಟ, ಕೆಮಿಸ್ಟ್ರಿ ಕಷ್ಟ ಅಂತ ಹೇಳಿದವರಿಗೆ ರೆಗ್ಯುಲರ್ ಕ್ಲಾಸ್ ಆದ್ಮೇಲೆ ಈವ್ನಿಂಗ್ ಅವರಿಗೆ 1-to-1 ಹೇಳಿಕೊಡುವಂಥ ಪ್ರೋಗ್ರಾಮ್ ಇದೆ ನೀಟ್ ಲಾಂಗ್ ಟರ್ಮ್ ಅವರಿಗೆ. ಸೊ 1-to-1 ನಲ್ಲಿ ಅವ್ರಿಗೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರಿಗೆ ಏನು ಕ್ವಶನ್ಸ್ ಇದೆ, ಡೌಟ್ ಇದೆ, ಅದನ್ನು ಕೂಡ ಕೇಳ್ಬೋದು. ಆಮೇಲೆ DPP ಕೊಡ್ತೇವೆ ಡೈಲಿ. ಆ ಥರ ಅವರನ್ನೊಂದು ಇಂಡಿವಿಜುವಲ್ ಆಗಿ ಅಟೆನ್ಷನ್ ಮಾಡೋ ಮುಖಾಂತರ ಒಂದು ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಅವಕಾಶಗಳಿದೆ ಮೇಡಮ್. ಸರ್, ನೀವು ಇನ್ನೊಂದು ಹೇಳ್ತಾ ಇದ್ರಿ ಡೌಟ್ ಕ್ಲಿಯರಿಂಗ್ ಸಿಸ್ಟಮ್ ಅಂತ ಇದೆ ಅಂತ. ಅದು ಯಾವ ರೀತಿ ವರ್ಕ್ ಮಾಡುತ್ತೆ? ಅದ್ರ ಜೊತೆಗೆ ಮಾಕ್ ಟೆಸ್ಟ್ಗಳು ಎಷ್ಟು ಟೆಸ್ಟ್ ಮಾಡ್ತೀರಿ? ಖಂಡಿತ ಮೇಡಮ್, ಈ ಡೌಟ್ ಕ್ಲಾರಿಫಿಕೇಶನ್ ತುಂಬಾ ಅಗತ್ಯ ಇದೆ ಮಕ್ಕಳಿಗೆ. ಕ್ಲಾಸಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಕೋಚಿಂಗಲ್ಲಿ ನಾವು ಎಷ್ಟೇ ಒಳ್ಳೆ ಕ್ಲಾಸ್ ಮಾಡಿದರೂ ಕೂಡ ಅವರಿಗೆ ಮುಜುಗರ ಇರ್ತದೆ. ಟೀಚರ್ಸ್ ಒಟ್ಟಿಗೆ ನಾವು ಕ್ವಶನ್ ಯಾವ ಥರ ಕೇಳಬೇಕು, ಉಳಿದವ್ರು ನನ್ನ ಬಗ್ಗೆ ಏನಾದ್ರು ಅಂದ್ಕೊಳ್ತಾರ ಅಂತ ಹೇಳುವಂಥ ಡೌಟ್ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಟೀಚರ್ಸನ್ನು ನಾವು ನೈಟ್ ಒಂದು 8:30ವರೆಗೆ ನಮ್ಮಲ್ಲಿ ನಿಲ್ಲಿಸುವಾಗ ಅವರಿಗೇನು 1-to-1 ಕೂಡ ಕೇಳ್ಬೋದು. ಆಮೇಲೆ ಮಾಕ್ ಟೆಸ್ಟ್ಗಳು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವರನ್ನು ಒಂದು ಎಕ್ಸಾಮಿಗೆ ರೆಡಿ ಮಾಡೋದು ಯಾವ ಥರ ಅಂದರೆ ಮಾಕ್ ಟೆಸ್ಟ್ಗಳು. ಸೊ ಯಾವ ಥರ ಕ್ವಶನ್ಸ್ ಇರುತ್ತೆ ಅಂತ ಹೇಳಿದರೆ, ಫೈನಲ್ ಎಕ್ಸಾಮಲ್ಲಿ ನಾನು ಯಾವತ್ತೂ ಹೇಳುವಂಥದ್ದು ಮಕ್ಕಳಿಗೆ 720 ಮಾರ್ಕ್ ಅಂದರೆ 180 ಕ್ವಶನ್ಸ್ ಏನಿದೆ, ಅದು ನೀವು ಫೈನಲ್ ಎಕ್ಸಾಮಲ್ಲಿ ಸೆಕೆಂಡ್ ಟೈಮ್ ನೋಡಿರಬೇಕು. ಆ ಥರ ನಾವು ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೇವೆ. ಸೊ ನಮ್ಮ ಕ್ವಶನ್ಸ್ ಕಳೆದ ವರ್ಷ ನಾವು ನೋಡಿದರೆ ಎಲ್ಲ ಕ್ವಶನ್ಸ್ ಹೆಚ್ಚಿದೆಲ್ಲ ಕ್ವಶನ್ ನಮ್ಮ ಸ್ಟೂಡೆಂಟ್ಸಿಗೆಲ್ಲ ಮೊದಲು ನೋಡಿದ ಕ್ವಶನ್ಸೇ ಆಗಿತ್ತು. ಅಂದರೆ NCERT ಕರೆಕ್ಟಾಗಿ ಅವರು ರೆಡಿ ಆಗಬೇಕು, ಎಕ್ಸಾಂಪ್ಲರ್ ಬುಕ್ ಓದಬೇಕು, ಪ್ರೀವಿಯಸ್ ಕ್ವಶನ್ಸ್ ಓದಬೇಕು, ನಮ್ಮ ಸ್ಟಡಿ ಮೆಟೀರಿಯಲ್ ರೆಫರ್ ಮಾಡಿ. ಪ್ರತಿ ಸಂಡೇ ಎಕ್ಸಾಮ್ಸ್ ನಾವು ಏನು ಮಾಡ್ತೇವೆ ಅದನ್ನು ಅವರು ಫೈನಲ್ ಎಕ್ಸಾಮ್ ರಿಸೀವ್ ಮಾಡಿಕೊಂಡು ಸೀರಿಯಸ್ ಆಗಿ ರೆಡಿ ಆದರೆ ಖಂಡಿತ ಅವರಿಗೆ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಏನು ಕಷ್ಟ ಆಗುತ್ತೆ. ಸರ್, ಈ AI ಅನಾಲಿಸಿಸ್ ಅಂದ್ರೆ ಏನು? ಅದ್ರ ಜೊತೆಗೆ ಸ್ಟೂಡೆಂಟ್ಸ್ನ ಲರ್ನಿಂಗ್ ಅಥವಾ ಸ್ಟಡಿ ಪ್ಲಾನಿಂಗ್ ಹೆಂಗಿರುತ್ತೆ ಇಡೀ ದಿನದ್ದು ಅಂತ? ಅಲ್ಲ, ಖಂಡಿತವಾಗಿ ಕೂಡ ಮೇಡಮ್, ಈಗ ನಾವು ತುಂಬ ಅಪ್ಡೇಟ್ ಆಗಬೇಕಾಗ್ತದೆ. ಖಂಡಿತ ಇನ್ನು ಬರೋ ದಿನಗಳಲ್ಲಿ CBTಗಳನ್ನು ನಾವು ಮಾಡಬೇಕಾಗ್ತದೆ. ಸೊ ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್ಗಳನ್ನು ನಾವು ತಗೊಳ್ತೇವೆ. ಟೆಸ್ಟ್ ಸೀರೀಸನ್ನು ತಗೊಂಡಾಗ ನಮ್ಮ ಹುಡುಗ ಆಲ್ ಇಂಡಿಯಾದಲ್ಲಿ ಯಾವ ಲೆವೆಲ್ ಇದ್ದಾನೆ ಅಂತ ಹೇಳುವಂಥದ್ದು ಕೂಡ ರೆಡಿ ಆಗ್ತದೆ. ಯಾಕಂದರೆ ನಾವು ಬರೀ ನಮ್ಮ ಕೋಚಿಂಗ್ ಸೆಂಟರ್ ನಮ್ಮಲ್ಲಿ ಕಾಂಪಿಟೇಷನ್ ಮಾತ್ರ ಸಾಕಾಗೋದಿಲ್ಲ. ಈ ಆಲ್ ಇಂಡಿಯಾ ಟೆಸ್ಟ್ಗಳನ್ನು ಬರೆದಾಗ ಲಾಂಗ್ ಟರ್ಮ್ ಅವರೊಟ್ಟಿಗೆ ಪ್ರೆಸೆಂಟ್ ಆಗಿ ಯಾರು PUC ಓದ್ತಾ ಇದ್ದಾರೆ ಅವರು ಕೂಡ ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್ಗಳನ್ನು ಬರೀತಾರೆ. ಸೊ ಅದು ಬರೆದಾಗ ಅವರಿಗೆ ತುಂಬ ಹೆಲ್ಪ್ ಆಗೋದನ್ನು ನಾವು ನೋಡಿದ್ದೇವೆ ಮೇಡಮ್. ಅವರೊಂದು ರ್ಯಾಂಕ್ ಆಲ್ ಇಂಡಿಯಾ ಲೆವೆಲಲ್ಲಿ ಯಾವ ರೀತಿಯಲ್ಲಿದೆ, ನಾವು ಇನ್ನೂ ಯಾವ ರೀತಿಯಲ್ಲಿ ರೆಡಿ ಆಗಬೇಕು ಅಂತ ಹೇಳೋದನ್ನು ನಾವು ಕಂಡುಕೊಂಡು